ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಅಪಘಾತವಾಗಿದೆ. ದೋಡಾದಲ್ಲಿ ಕಣಿವೆಗೆ ಬಿದ್ದಿದೆ ಸೇನಾ ವಾಹನ. ಅಪಘಾತದಲ್ಲಿ 10 ವೀರ ಯೋಧರು ಸಾವನ್ನಪ್ಪಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಅಪಘಾತಕ್ಕೀಡಾಗಿದೆ. ದೋಡಾದಲ್ಲಿ ಕಣಿವೆಗೆ ಬಿದ್ದಿದೆ ಸೇನಾ ವಾಹನ. ಅಪಘಾತದಲ್ಲಿ 10 ವೀರ ಯೋಧರು ಸಾವನ್ನಪ್ಪಿದ್ದಾರೆ. 7 ಮಂದಿ ಯೋಧರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 3 ಯೋಧರ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಗಾಯಾಳು ಸೈನಿಕರ ರಕ್ಷಣೆಗೆ ಈಗ ಮುಂದಾಗಿದೆ ಸೇನೆ. ಇನ್ನು ಯಾವ ಕಾರಣಕ್ಕೆ ಅಪಘಾತ ಆಗಿದೆ, ಎಷ್ಟೊತ್ತಿಗೆ ಅಪಘಾತ ಆಯಿತು ಅನ್ನುವಂಥ ಇನ್ನೂ ಖಚಿತ ಮಾಹಿತಿ ಸಿಕ್ಕಿಲ್ಲ. ಬಟ್ ಆದರೆ ಸೈನಿಕರು ಇದ್ದಂತಹ ಸೇನಾ ವಾಹನ ಅಪಘಾತಕ್ಕೀಡಾಗಿದೆ. ಈ ಅಪಘಾತದಲ್ಲಿ ಈಗಾಗಲೇ 7 ಮಂದಿ ಯೋಧರು ಗಾಯಗೊಂಡಿದ್ರೆ 10 ಮಂದಿ ಯೋಧರು ಮೃತಪಟ್ಟಿದ್ದಾರೆ. ಈಗಾಗಲೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅದರಲ್ಲಿ 3 ಯೋಧರ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಈಗ ತಾನೇ ಬಂದಂತಹ ಮಾಹಿತಿ ಪ್ರಕಾರ 10ಕ್ಕಿಂತ ಹೆಚ್ಚು ಯೋಧರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸೈನಿಕರ ರಕ್ಷಣೆಗೆ ಈಗ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಅಂದರೆ ರಕ್ಷಣಾ ಕಾರ್ಯ ಮುಂದುವರೆದಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಕಣಿವೆಗೆ ಬಿದ್ದಂತಹ ಸೇನಾ ವಾಹನವನ್ನು ರಕ್ಷಣೆ ಮಾಡೋದಕ್ಕೆ ಈಗ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಕಣಿವೆಗೆ ಬಿದ್ದಿದೆ, ಅಷ್ಟು ಈಸಿ ಕೆಲಸ ಅಲ್ಲ. ಕಣಿವೆಗೆ ಬಿದ್ದಂತಹ ವಾಹನವನ್ನು ಮೇಲೆತ್ತುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಜಮ್ಮು ಕಾಶ್ಮೀರದಲ್ಲಿ ಈಗ ಸೇನಾ ವಾಹನ ಅಪಘಾತಕ್ಕೀಡಾಗಿದೆ. ಎಷ್ಟೊತ್ತಿಗೆ, ಹೇಗಾಯಿತು? ಇವತ್ತು ಸರಿಸುಮಾರಾಗಿ ಬೆಳಗ್ಗೆ 11ರಿಂದ 12 ಗಂಟೆ ಅವಧಿಯಲ್ಲಿ ಚೈತ್ರ ದೋಡಾದ ಈ ಜಮ್ಮು ಕಾಶ್ಮೀರದ ದೋಡಾ ಭದ್ರವಾಹ ಚಂಬಾ ಅಂತಾರಾಜ್ಯ ರಸ್ತೆ ಏನಿದೆ ಅದರ ಬಳಿಯಲ್ಲಿ ಚಲಿಸ್ತಾ ಇತ್ತು. ಖನ್ನಿ ಟಾಪ್ ಅನ್ನುವಂತ ಒಂದು ಪ್ರದೇಶ ಬರುತ್ತೆ. ಆ ಪ್ರದೇಶದಲ್ಲಿ ಏನಂದ್ರೆ ಪ್ರಮುಖವಾಗಿ ನೋಡೋದಾದ್ರೆ ರಸ್ತೆ ಸಾಕಷ್ಟು ಹದಗೆಟ್ಟಿದೆ. ಒಂದು ಕಡೆ ಅತಿ ದೊಡ್ಡದಾಗಿರ್ತಕ್ಕಂಥ ಕಣಿವೆ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪರ್ವತ ಶ್ರೇಣಿ ಇರುವಂತಹ ಪ್ರದೇಶ ಅದು. ಆ ರಸ್ತೆ ರಿಪೇರಿ ಕಾರ್ಯ ಕೂಡ ಅಲ್ಲಿ ನಡೀತಾ ಇದೆ. ಆ ಒಂದು ಸ್ಥಳದಲ್ಲಿ ಅಲ್ಲಿಂದ ಬರುವಂತ ಸಂದರ್ಭದಲ್ಲಿ ಈ ಕ್ಯಾಸ್ಪರ್ ವಾಹನ ಏನಿದೆ ಆ ವಾಹನ ಮುಗಿಸಿಕೊಂಡು ಬಿದ್ದಿತ್ತು ಅನ್ನುವಂತ ಮಾಹಿತಿ ಇದೆ. ಆ ವಾಹನದಲ್ಲಿ ಸುಮಾರು 20 ಜನ ನಮ್ಮ ಯೋಧರು ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಈ ಒಂದು ಕಣಿವೆಗೆ ಬಿದ್ದಂತ ಪರಿಣಾಮವಾಗಿ 10 ಜನ ಸಾವನ್ನಪ್ಪಿದ್ರೆ, 10 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಾರಂಭಿಕವಾಗಿ ಈ ಸಂಖ್ಯೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇತ್ತು. ಅಲ್ಲಿ 3 ಜನ ಸಾವನ್ನಪ್ಪಿದ್ದು, ಉಳಿದಂತವರ ರಕ್ಷಣೆ ಮಾಡ್ಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದ್ರು ಕೂಡ ಈಗಷ್ಟೇ ಅಪ್ಡೇಟ್ಸ್ ಗಳು ಬರ್ತಾ ಇದಾವೆ. ಈ ಒಂದು ರಸ್ತೆ ಅಪಘಾತ ಭೀಕರ ರೀತಿಯಾಗಿರ್ತಕ್ಕಂಥ ಒಂದು ಟರ್ನ್ ಅನ್ನ ತೆಗೆದುಕೊಂಡಿರುವಂತದ್ದು. ಇವತ್ತು ಮಧ್ಯಾಹ್ನ 2:30 ಎಕ್ಸಾಕ್ಟ್ ಆಗಿ ಈ ಒಂದು ಅಪಘಾತ ಸಂಭವಿಸಿದೆ ಅನ್ನುವಂತ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ವಿ. ಒಂದು ಕಡೆಯಿಂದ ನೋಡಿದ್ರೆ ಕೆಟ್ಟದಾಗಿ ಹವಾಮಾನ ಕೂಡ ಸಾಕಷ್ಟು ಅಲ್ಲಿ ಬಿಗಡಾಯಿಸ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಇನ್ನೇನು ಕೆಲವೇ ಸಮಯದಲ್ಲಿ ಈ ಒಂದು ಅಂದ್ರೆ ಪಾಕಿಸ್ತಾನದ ಆಚೆಯಿಂದ ಪಾಕ್ ಆಕಂತ ಕಾಶ್ಮೀರ ಏನಿದೆ ಆ ಕಡೆಯಿಂದ ಈ ಒಂದು ನಮ್ಮ ಕ್ಲೈಮೇಟ್ ಮೋಡಗಳು ಜೊತೆಗೆ ಮಳೆ ಮೋಡ, ಅದೇ